ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್ ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಹಿರಿಯ ಕಲಾವಿದರಾದ ಬಾಲರಾಜು ಸರ್ ಅವರು. ಅವರು ಅನುರಾಗ ಅರಳಿತು ಅನ್ನೋ ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾರೆ, ಅದು ಅಣ್ಣವ್ರ ಜೊತೆಯಲ್ಲಿ. ಆ ಮೂವಿಯಲ್ಲಿ ಅವರಿಗೆ ಆದಂಥ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಸೌಂಡ್ ಇಂಜಿನಿಯರಿಂಗ್ ಆಗಿದ್ದೆ, ನಾನು ಮಾಡ್ತಿದ್ದೆ, ಅದೆಲ್ಲ ಹೇಳ್ತಾ ಇದ್ರಿ. ಇವಾಗ ನಾವು ಮಾತಾಡಿದ್ದು ಪುಷ್ಪಕ ವಿಮಾನ ಮತ್ತು ಒಂದು ಮುತ್ತಿನ ಕತೆ. ಅದನ್ನು ಬಿಟ್ಟು ಬೇರೆ ಯಾವ್ದು ಮಾಡಿದ್ರಿ ಸರ್? ಯಾವ ಸಿನಿಮಾಗಳಲ್ಲಿ? ಅನುರಾಗ ಅರಳಿತು ಒಂದು, ಅಪ್ಪಾಜಿಯವರು, ಮಾಧವಿಯವರು. ಆಮೇಲೆ ಇದು ರಾಮಾಪುರದ ರಾವಣ ಅಂತ ನಮ್ಮ ಮಾವವ್ರದ್ದು, ಸಿ ಜಯರಾಮ್ ಅವ್ರದ್ದು. ಫಸ್ಟ್ ಇದು ಹೇಳ್ಬಿಡ್ತೀನಿ, ಅನುರಾಗ ಅರಳಿತಿದ್ದು ಮೈಸೂರು ಶೂಟಿಂಗ್. ಅಪ್ಪಾಜಿ ಮಾಧವಿಗೂ ಇಬ್ಬರು ಬರ್ತಾರೆ, ಅಲ್ಲಿ ಗಲಾಟೆ ಆಗ್ತಾ ಇರ್ತದೆ ಅವರಿಬ್ಬರಿಗೂ. ಗಲಾಟೆ ಆಗ್ತಿರ್ತಾರೆ. ಲಾಂಗ್ ಶಾರ್ಟಲ್ಲಿ ಅಪ್ಪಾಜಿ ಇವರು ಎಂಟ್ರಿ, ಪಂಡ್ರಿಬಾಯಿ ಎಂಟ್ರಿ. ಅವ್ರಿಗೆ ಗೊತ್ತಿರಲಿಲ್ಲ ಪಂಡ್ರಿಬಾಯಿ ಅವ್ರಿಗೆ, ಇವರಿಬ್ಬರು ಅನ್ಯೋನ್ಯವಾಗೇ ಇದ್ದಾರೆ ಅಂತಲೇ ಅವ್ರ ಮನಸ್ಸಲ್ಲಿರುತ್ತೆ. ಇವ್ರು ಮದುವೆ ಆದಮೇಲೂ ಚೆನ್ನಾಗಿದ್ದಾರೆ ಅಂತಾನೆ. ಬಟ್ ಮಾಧವಿ ಮಾತಾಡೋದ ಅಶ್ವಥ್ ಅವ್ರ ಹತ್ರ ಮಾತಾಡ್ತಿರ್ತಾರೆ, ಅದು ಕೇಳಿಸ್ಕೊಂಡು ಬೇಜಾರಾಗ್ಬಿಡ್ತಾರೆ. ಆವಾಗ ಇಲ್ಲಿಂದ ಅಪ್ಪಾಜಿ ಮುಂದಕ್ಕೆ ಹೋಗ್ತಾರೆ. ಆ ಡೈಲಾಗ್ ಪೂರ್ತಿ ನಾನೇ ರೆಕಾರ್ಡ್ ಮಾಡ್ತಾ ಇದ್ದೆ, ರೆಕಾರ್ಡ್ ಮಾಡ್ತಾನೇ ಇದ್ದೀನಿ. ಸರ್ ಎಲ್ಲ ಆಯಿತು. ಅಲ್ಲಿಂದ ನೋಡಿದ ತಕ್ಷಣವೇ ಅಪ್ಪಾಜಿ ಕೋಪ ಬರುತ್ತೆ, ಏನೋ ಕಿರ್ಚ್ತಾರೆ. ಅಪ್ಪಾಜಿ ಅಷ್ಟೊತ್ತಿಗೆ ಬೇಡ ಕಣೋ ಅಂತ ಮಗನೇ ಅಂತ ಇವರು ಕಿರ್ಚ್ಬಿಟ್ಟು ಕೆಳಗೆ ಕುಸಿದು ಬಿದ್ದಾಗ್ತಾರೆ ಪಂಡ್ರಿಬಾಯಿ ಅಮ್ಮವರು. ಸರಿ, ಅಲ್ಲಿ ಹತ್ರ ಹೋದ ತಕ್ಷಣ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ, ನಾವೆಲ್ಲ ಇದನ್ನ ಯಾಕೆ ನೀನು ತೋರ್ಸಕ್ಕೆ ಹೋದ್ವಿ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಅಲ್ಲೇ ಪಂಡ್ರಿಬಾಯಿ ಅವರು ಹೇಳ್ತಾನೆ ಅಲ್ಲೇ ಸುತ್ತೋಗ್ತಾರೆ ಅಪ್ಪಾಜಿ ತೊಡೆ ಮೇಲೆ. ಅದು ಕ್ಲೋಸ್ ಶಾಟ್ ಇಟ್ಟಿದ್ರು, ನೋಡ್ತಾ ಇದ್ದೆ. ನಾನು ಅದನ್ನು ಸೌಂಡ್ ಮಾಡ್ತಾನೆ ಇದ್ದೀನಿ, ನೋಡ್ದೇನೆ. ಫಸ್ಟ್ ಶಾಟ್ ನೋಡಿದೆ, ಹಂಗೆ ಇತ್ತಾಯಿತು. ಅವಾಗ ಓಕೆ ಆಯಿತು, ಎಲ್ಲ ಇದು ಕಟ್ ಮಾಡಿದ್ರು. ಓಕೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ನಾನು ಸುಮ್ಮನೆ ಹಿಂದೆ ಬಂದು ಹಿಂಗೆ ನಿಂತ್ಕೊಂಬಿಟ್ಟೆ. ನಾನು ಇದ್ರ ಹತ್ರ ಅಲ್ಲಿ ಬಂದು ನಿಂತ್ಕೊಂಡು ಸುಮ್ಮನೆ ಹಿಂಗೆ ಕೂತಿದ್ದೆ. ಅಪ್ಪಾಜಿ ಅವ್ರಿಗೇನು ಅನಿಸ್ತೋ ಮನಸ್ಸಲ್ಲಿ ಗೊತ್ತಿಲ್ಲ, ಯಾಕೆ ಏನು ಅಂತಲೇ ಗೊತ್ತಿಲ್ಲ. ಒನ್ ಮೋರ್ ಶಾಟ್ ಅಂದರು. ನನಗೆ ಏನಾಯಿತು, ಅದೇನೋ ಅಪ್ಪಾಜಿದು ಅಷ್ಟೊಂದು ಇದಾಗಿಲ್ಲ ಅಂತ ನನಗೆ ಅನ್ಸೋದ, ಏನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆ ಮುಖ ಭಾವನೆನ ನೋಡ್ಕೊಂಡವ್ರೆ ಅಪ್ಪಾಜಿ ನೋಡಿಕೊಂಡು, ಯಾಕೋ ನಮ್ಮ ಹುಡುಗ ಒಂಥರ ಡಲ್ ಅದನ್ನಲ್ಲ, ಏನೋ ಸರಿ ಬರಿಲ್ವಾ, ಇನ್ನೊಂದು ಮಾಡ್ಬಿಡೋಣ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಒಂದು ಬರೋದಕ್ಕೆ ನನಗೂ ಹೇಳಿಲ್ಲ ಅದು. ನಾನು ಅದನ್ನು ಥಿಂಕ್ ಮಾಡಿದ್ದೀನಿ ಅಷ್ಟೇ, ಯಾಕೆ ಚೆನ್ನಾಗಿತ್ತಲ್ಲ ಅಂತ. ಒನ್ ಮೋರ್ ಅಂದರು ಅಷ್ಟೇ. ಈ ರಾಜುನೇ ಬಸವರಾಜ್ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಅವ್ರಿಗೆ ಎಂಥ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ಅವ್ರದ್ದು. ನಿಜವಾಗ್ಲೂ ನಾನು ಚಿಕ್ಕವನೋ ಏನೋ ಅದೆಲ್ಲ ಇಲ್ಲವೇ ಇಲ್ಲ ಅವ್ರ ಮನಸ್ಸಲ್ಲಿ. ಅಷ್ಟು ನಿರ್ಮಲವಾದ ಮನಸ್ಸು ಅವ್ರದ್ದು. ಆ ಒಂದು ಶಾಟ್ ನಾನು ಇವತ್ತು ನಾನು ಪಿಕ್ಚರ್ ಬಂದಾಗ ಆ ಒಂದು ಶಾಟ್ಗೋಸ್ಕರ ನೋಡ್ತಾ ಕೂತಿರ್ತೀನಿ. ಆಲ್ಮೋಸ್ಟ್ ಅದು 1.5 minute ಶಾರ್ಟ್ ಇರುತ್ತೆ, ಅದು ಒಂದೂವರೆ ನಿಮಿಷ ಏನೋ ಬರುತ್ತೆ. ಅಪ್ಪಾಜಿ ಬಂದು, ಸಾರಿ ಅಮ್ಮ ಹಿಂಗೆಲ್ಲಿ ಗೊತ್ತಾಗಿಲ್ಲ, ನೀನು ಈ ದೃಶ್ಯ ನೋಡೋಕ್ಕೆ ಇಷ್ಟು ದಿವಸ ಕಾದಿದ್ನ ಅಂತ ಅವಳು ನಮ್ಮ ಪಂಡ್ರಿಬಾಯಿ ಅಮ್ಮವರು ಹೇಳ್ತಾರೆ. ಆ ಎಕ್ಸ್ಚೇಂಜ್ ಆಗುತ್ತೆ ಮಾತು ಲಾಸ್ಟ್ಲಿ ಅದು ಆ ಎಕ್ಸ್ಪ್ರೆಷನ್ಲಿ ಸ್ವಲ್ಪ ನನಗೇನೋ ಇದಾಯಿತು ನನಗೆ ಎದ್ದು ಬಂದ್ಬಿಟ್ಟ. ನನಗೇನು ಹೇಳಿಲ್ಲ, ಸೌಂಡ್ ಇಟ್ಕೊಂಡಿದ್ದೆ, ಹಿಂಗೆ ಕಟ್ ಹೇಳಿದ್ರೆ ನಾನು ಸುಮ್ಮನೆ ಬಂದ್ಬಿಟ್ಟೆ ಹಿಂಗೆ. ಅಂಥ ದೊಡ್ಡ ಕಲಾವಿದ ಅವರು. ಅದೇ ಥರ ಇನ್ನೊಂದು ಎಕ್ಸ್ಪೀರಿಯೆನ್ಸು ರಾಮಾಪುರದ ರಾವಣ. ನಾನು ನಮ್ಮ ಮಾವರದೇ ಪಿಕ್ಚರು, ನಾನೇ ಸೌಂಡ್ ಇಂಜಿನಿಯರ್ ಅದಕ್ಕೆ. ಸರಿ, ಎಲ್ಲ ಶೂಟಿಂಗ್ ಆಗ್ತಾಯಿದೆ, ಎಲ್ಲ ಮುಗೀತು, ಎಲ್ಲ ಇದು ಡಬ್ಬಿಂಗ್ ಇದಕ್ಕೆಲ್ಲ ಹೋಗ್ಬೇಕು. ಪಾಸಿಟಿವ್ ಎಲ್ಲ ನಮ್ಮ ನಾಗರಿಂದ ಪಾಸಿಟಿವ್ಗೆ ಇದು ಮಾಡಿ ಆಮೇಲೆ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗುತ್ತೆ ಪಾಸಿಟಿವ್. ಆ ಪಾಸಿಟಿವ್ ಹೋದ್ಮೇಲೆ ಅದು ಸೌಂಡ್ ಬರುತ್ತೆ. ನೋಡಿದ್ರೆ ಅರ್ಧ ಪಿಕ್ಚರ್ ಸೌಂಡೇ ಇಲ್ಲ. ನಮ್ಮ ಅವ್ರು ಫಸ್ಟೇ IBP ಅವರು ಕೋಪ. ಸರಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅವ್ರಿಗೆ. ಬಂದರು, ಏನೇ ಅರ್ಧ ಪಿಕ್ಚರ್ ಸೌಂಡೇ ಇಲ್ವಲ್ಲ ಅಂದರು. ನಾನು ಬೇರೆ ಶೂಟಿಂಗಲ್ಲಿದ್ದೀನಿ, ಅದು ಬೇರೆ. ಅಯ್ಯೋ ಏನಪ್ಪ ದೇವ್ರೆ, ಏನು ಹೇಳೋದು ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಾಗಿಲ್ಲ, ಅದು ಏನು ಅಂದ್ಬಿಟ್ಟಿದ್ದೀನೋ. ಆಮೇಲೆ ನಮ್ಮ ಇಂಜಿನಿಯರ್ ಯಾರು ಕೇಳಿದ್ರು, ಅದರಲ್ಲಿ ಏನೋ ನಾಯ್ಸ್ ಡಿರೆಕ್ಷನ್ ಸಿಸ್ಟಮ್, ಅದೇನೋ ನಾಯ್ಸ್ನ ಕಟ್ ಮಾಡಿಬಿಟ್ಟಿದ್ದೀರಾ ನೋಡಿ ಅಂತ ಹೇಳಿ ಅದೆಲ್ಲ ಮಾಡಿದ್ರೆ ಆಮೇಲೆ ಆ ಸ್ವಿಚ್ ಆನ್ ಮಾಡಿ ತಿರ್ಗಾ ರೆಕಾರ್ಡ್ ಆಯಿತು. ಓಕೆ ಸರಿ, ಅದೆಲ್ಲಿದ್ರೂ ಗೊತ್ತಿಲ್ಲ. ನಮ್ಮ ತೂಗುದೀಪ್ ಸ್ವಾಮಿಗಳು ಪಾಪ, ದರ್ಶನ್ ಅವ್ರ ತಂದೆ ಅವರೇ ಅದರಲ್ಲಿ ಇರೋ, ಬಂದರು ನನ್ನ ಹತ್ರ. ಬಲು ಯೋಚನೆ ಮಾಡಬೇಡ ಕಣೋ, ನಾನು ಯಾರು ರಂಗಭೂಮಿ ಕಲಾವಿದ ಕಣೋ, ನಾನು ಮಾಡ್ತೀನಿ ಸುಮ್ಮನೆ.
ಏನು ಯೋಚನೆ ಮಾಡ್ಬಿಡೋದು ಅದು ಅಪ್ಪ ಸ್ವಲ್ಪ ಅಲ್ಲಿಗೆ ಧೈರ್ಯ ಸಿಕ್ತು ನನಗೆ. ಇಡೀ ಅರ್ಧ ಪಿಕ್ಚರ್ನ ನಾನು ವಾಯ್ಸೇ ಇಲ್ಲದೆ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ನೋಡ್ಕೊಂಡಿಲ್ಲ. ಅದು ಪಾಸಿಟಿವ್ಗೆ ಹೋಗಿ ಪಾಸಿಟಿವಿಂದ ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದೆ. ಡಬ್ಬಿಂಗ್ ಥಿಯೇಟ್ರಲ್ಲಿ ಹೋಗ್ತಾ ಇದ್ದೆ, ವಾಯ್ಸೇ ಬರ್ತಿಲ್ಲ. ಅರ್ಧ ಪಿಕ್ಚರ್ ಆಗಿದೆ, ಅರ್ಧ ಪಿಕ್ಚರ್ ಆದಮೇಲೆ ವಾಯ್ಸ್ ಬರ್ತಾಯಿದೆ. ಅಯ್ಯೋ ರಾಮ, ನಾನು ಎಂಥ ಕೆಲಸ ಮಾಡಿದೆ, ಎಷ್ಟು ಭಯ ಆಗಿರುತ್ತೆ. ಅಯ್ಯೋ ಅದರೋಗ್ಬಿಟ್ಟಿದ್ದೀನಿ. 2 ದಿವಸ ಊಟನೇ ಮಾಡಿಲ್ಲ ಭಯಕ್ಕೆ ನಾನು. ಹೌದು, ಏನಪ್ಪ ಹಿಂಗಾಗೋಯ್ತಲ್ಲ, ಅಯ್ಯೋ ಹಿಂಗಾಗೋಯ್ತಲ್ಲ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿದೆ ಅದು. ಹೌದು. ಓಕೆ ಸರ್, ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತಲ್ಲ, ಎಂಟರ್ಟೈನ್ಮೆಂಟ್ ಏನಿದೆಯೋ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟು. ಕಲಾವಿದರು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟು. ಆ ಟೆಕ್ನಿಷಿಯನ್ಸಿಗೆ ಅಷ್ಟೇ ಬೆಲೆ ಸಿಗ್ತಿದೆಯಾ ಇಂಡಸ್ಟ್ರಿಯಲ್ಲಿ? ಸಿಗ್ತಾ ಇಲ್ಲ. ಅವ್ರು ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತಾರೆ, ಯಾರು ಗಮನಿಸಲ್ಲ ಪಾಪ. ಹೌದು, ಗಮನಿಸ್ತಾ ಇಲ್ಲ. ಹೌದು ಪಾಪ ಒಬ್ಬ ಲೈಟ್ ಮ್ಯಾನ್ ಆಗಲಿ, ಒಬ್ಬ ಸೌಂಡ್ ರೆಕಾರ್ಡಿಸ್ಟ್ ಮಾಡೋನು ಆಗಲಿ, ಅವ್ರಿಗೆ ಏನು ಯಾರು ಗಮನಿಸಲ್ಲ. ಬಟ್ ಈಗೇನೋ ಸ್ವಲ್ಪ ಇಂಡಸ್ಟ್ರಿ ಬೆಳೀತಾ ಇರೋದ್ರಿಂದ ಅದರಲ್ಲಿ ಕೆಲವರಿಗೆ ಸೌಂಡಿಗೂ ಒಳ್ಳೆ ಅವಾರ್ಡ್ ಕೊಡೋ ಥರ ಮಾಡಿರ್ಬೇಕೋ ಏನೋ ಗೊತ್ತಿಲ್ಲ. ಕಲಾವಿದರಿಗೆ, ಆಮೇಲೆ ಸಹ ಕಲಾವಿದರಿಗೆ, ಇವ್ರಿಗೆ ಎಲ್ಲ ಈಗೀಗ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಟೆಕ್ನಿಷಿಯನ್ಸ್ ಇದರಲ್ಲಿ ಆ ಕ್ಯಾಟಗರಿಯಲ್ಲಿ ಈಗ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಅದೇ ಅಲ್ಲ ಸರ್, ಏನು ಕಲಾವಿದರಿಗೆ ಎಷ್ಟು ರೆಕಗ್ನೈಸೇಷನ್ ಸಿಗುತ್ತೋ ಬಟ್ ಅಷ್ಟು ಟೆಕ್ನಿಷಿಯನ್ಸಿಗೆ ಸಿಗ್ತಿಲ್ಲ. ಹೌದು, ಯಾಕಂದ್ರೆ ನಾವಾದ್ರೂ ನೋಡಿ ಒಂದು ಶಾರ್ಟ್ ಮಾಡ್ತೀವಿ, ಸ್ವಲ್ಪ ಟೈಮ್ ಕೂತ್ಕೋತೀವಿ. ಹೌದು, ಅವ್ರು ಹಂಗಲ್ವಲ್ಲ, 24 hours ನಿಂತಿರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಯಾರು ಗಮನಿಸಲ್ಲ. ನಮ್ ಶಾರ್ಟ್ ಇರುತ್ತೆ, ನಾವು ಮುಗಿಸ್ಕೊಂತೀವಿ, ನಾವು ಕೂತ್ಕೋತೀವಿ 1 ನಿಮಿಷ, ನೀರು ಬೇಕಾದ್ರೆ ನೀರು ಕುಡಿತೀವಿ, ಏನೋ ಮಾಡೋದು. ಅವರೆಲ್ಲ ಟಕ ನೀವು ಶಾರ್ಟ್ ಮುಗಿದ ತಕ್ಷಣ ನೆಕ್ಸ್ಟ್ ಎತ್ಕೊಂಡು ಲೈಟ್ ಕಣ್ಣು ಆ ಕಡೆ ಇಡಬೇಕು, ಇಲ್ಲಿ ಇಡಬೇಕು, ಅಲ್ಲಿ ಫೋಕಸ್ ಮಾಡ್ಬೇಕು, ಇದೇ ಗೊಂಗಲ್ಲಿರ್ತಾರೆ ಅವರು. ಅದಕ್ಕಿಂತ ಹೆಚ್ಚಾಗಿ ಇವಾಗ ಇಂಡಸ್ಟ್ರಿ ಹೆಂಗಾಗಿದೆ ಅಂದರೆ ಸ್ವಲ್ಪ ಎಕ್ಸ್ಪ್ಲೋರ್ ಆಗಿದೆ, ಸ್ವಲ್ಪ ಡೆವಲಪ್ ಆಗಿದೆ, ಡಿಜಿಟಲ್ ಆಗಿದೆ ಎಲ್ಲದನ್ನು. ಬಟ್ ಆವಾಗಿನ ಕಾಲದಲ್ಲಿ ಎಲ್ಲದನ್ನು ಕ್ಯಾರಿ ಮಾಡಬೇಕು. ಡಿಜಿಟಲ್ ಏನೂ ಇರಲಿಲ್ಲ, ನೆಗೆಟಿವ್ ಎಲ್ಲ ಇರ್ತಿತ್ತು. ಅಷ್ಟು ದೊಡ್ಡ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗೋರು. ಬಟ್ ಇವಾಗ ಹೋಗ್ಲಿ ಅಟ್ಲೀಸ್ಟ್ 2%, 3% ಆದರೂ ರೆಕಗ್ನೈಸೇಷನ್ ಸಿಗ್ತಿದೆ. ಬಟ್ ಅವಾಗ ಅದೂ ಇರ್ತಿರ್ಲಿಲ್ಲ. ಅವಾಗ ಹೆಂಗಿರೋರು ಟೆಕ್ನಿಷಿಯನ್ಸ್ ಎಲ್ಲ? ಏನು ಮಾಡೋದು ಪಾಪ, ಅಯ್ಯೋ ರಾಮ, ಅನುಭವಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ವಲ್ಲ, ಆಪ್ಷನ್ ಇಲ್ಲ, ಅನುಭವಿಸ್ಬಲ್ಲ. ಅವಾಗೆಲ್ಲ ಸ್ಟುಡಿಯೋಗಳಲ್ಲೆಲ್ಲ ಮೇಲೆ ಇದನ್ನ ಲೈಟ್ ಇತ್ತು ಸ್ಟುಡಿಯೋದಲ್ಲಿ, ಇವಾಗಲೂ ಇದೆ ಇಲ್ಲ ಅಂತಲ್ಲ, ಬಟ್ ಮೇಲೆ ಹತ್ತು ಹೋಗ್ಬೇಕಲ್ಲ, ಆ ಮೇಲಿಂದ ನೋಡಿದಾಗ ಇದೆಯಲ್ಲ ಎಕ್ಸ್ಪೀರಿಯನ್ಸ್. ನಾನು ಹೋಗಿದ್ದೀನಿ ಮೇಲೆ ಒಂದ್ಸಲ ಲೈಟ್ ಮ್ಯಾನ್ ಜೊತೆಲಿ, ಬತ್ತಿ ನಾನು ಮೇಲೆ ನೋಡ್ಬೇಕು ಅಂತ. ಅದು ಒಂಥರ ಬಿಡ್ತಾರೆ ಮೆಟ್ಲು, ಅದನ್ನ ಒಂದು ದಾರದ ಥರ ಅದನ್ನ ಹಂಗೆ ಹತ್ಕೊಂಡು ಹೋಗ್ಬೇಕು, ಬಹಳ ಕಷ್ಟ. ಅದು ಹತ್ತದೇ ಒಂದು ಸಾಹಸ. ಅದು ಹತ್ತಿ ಮೇಲೋಗಿ ಆ ಲೈಟ್ ನೋಡಿ ಅಲ್ಲಿ ಕೆಳಗೆ ನೋಡಿದಾಗ ಎಂಥವನಿಗೂ ಭಯ ಆಗ್ಬಿಡ್ತದೆ. ಅಷ್ಟು ಹೈಟ್ ಇರುತ್ತೆ ಅದು, ಹೆಚ್ಚು ಕಡಿಮೆ ಒಂದು 30 ಅಡಿ ಇರುತ್ತೆ, 30-35 ಅಡಿ ಇರುತ್ತೆ ಆಲ್ಮೋಸ್ಟ್. ಅದನ್ನ ಮೇಲಿಂದ ಅಲ್ಲಿಂದ ನೋಡಬೇಕು ಅವರು. ಫೋಕಸ್ ಲೆಫ್ಟ್, ಫೋಕಸ್ ರೈಟ್, ಮೇಲೆತ್ತು ಅಂತ ಅದಾದರೂ ಮಾಡಬೇಕು. ಅವನೇ ಲೈಟ್ ಬಿಸಿ ಆಗ್ಬಿಟ್ಟಿರ್ತದೆ ಪಾಪ, ಒಂದು ಬಟ್ಟೆ ಹಿಡ್ಕೊಂಡು ಅದನ್ನ ಹಿಂಗೆ ತಿರ್ಸ್ಬೇಕು, ಹಂಗೆ ತಿರ್ಸ್ಬೇಕು. ಯಪ್ಪ, ಹೌದಲ್ಲ ಸರಿ. ಅಂದ್ರೆ ಕಲಾವಿದರಿಗಿಂತ ಜಾಸ್ತಿನೇ ಕಷ್ಟಪಡ್ತಾರೆ ಆಕ್ಚುಲಿ. ಅಯ್ಯೋ, ಅವರೇ ಫಸ್ಟ್ ಅವರು ಪ್ರೊಡಕ್ಷನ್ ಹುಡುಗರು, ಹೌದು, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಅವ್ರು ಓಡೋಗ್ತಿರ್ತಾರೆ. ಹೌದು, ಕ್ಯಾಮ್ರಾ ಲೆನ್ಸ್ ತಗೊಂಬ, ಅದು ತಗೊಂಬ, ಇದು ತಗೊಂಬ, ಇಡೀ ಕ್ಯಾಮ್ರಾ ಸ್ಟ್ಯಾಂಡಿಂದ ಎತ್ಕೊಂಡು ಕ್ಯಾಮ್ರಾ ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಒಂದು ಸ್ವಲ್ಪ ಬೆಟ್ಟದ ಮೇಲೆ ಶೂಟಿಂಗ್ ಅಲ್ಲಿಂದ ಎತ್ಕೊಂಡು ಹೋಗ್ಬೇಕು. ಹೌದು, ಏನು ವೆಹಿಕಲ್ ಏನು ಇಲ್ಲ, ಹೋಗಕ್ಕಾಗಲ್ಲ ಅನ್ನೋ ಕಡೆಗೆ ಹೋಗ್ಲೇಬೇಕು, ವಿಧಿ ಇಲ್ಲ, ಹೋಗ್ಲೇಬೇಕು. ಹೌದು. ಇವಾಗ ನೀವು ಟೆಕ್ನಿಷಿಯನ್ ಆಗಿ ಕೂಡ ವರ್ಕ್ ಮಾಡಿದಿರಾ, ಕಲಾವಿದರ ಆಗಿ ಕೂಡ ವರ್ಕ್ ಮಾಡಿ? ನಾವು ಹಂಗೆ ಆಗಿದೆ. ಈ ಯಾನ ಶೂಟಿಂಗ್ ಅಲ್ಲಿ ಮಾಡಿದಾಗ ಹಂಗೆ ಆಯ್ತು. ಶಂಕರಣ್ಣ ಎಲ್ಲೆಲ್ಲ ನಾವೆಲ್ಲ ಇದ್ದು ಎಲ್ಲ ಅವರೆಲ್ಲ ಮುಂದಕ್ಕೆ ಹೊಟ್ಟೋದ್ರು, ಬೆಟ್ಟ ಎತ್ಕೊಂಡು ಇಲ್ಲೇ ಲೊಕೇಶನ್ ಅಂದ್ಬಿಟ್ಟು 30 ಕಿಲೋಮೀಟರ್ ನಡೆದಿದ್ವಿ. ನಾನು ಅದನ್ನ ನಾಗರ ಹೊತ್ಕೊಂಡು ಹೋಗಿದ್ದೀನಿ. ನನ್ನ ಹಿಂದೆಲ್ಲ ಲೈಟ್ ಮ್ಯಾನ್ ಹುಡುಗರೆಲ್ಲ ಲೈಟ್ ಎತ್ಕೊಂಡು ಎಲ್ಲ ಏನು ಮಾಡೋಕ್ಕಲ್ಲ. ಯಾನ ನಿಮಗಲ್ಲಿ ಗಾಡಿ ಹೋಗಲ್ಲ. ಹೌದು ಹೌದು. ಒಂದಿಷ್ಟೇ ಇಷ್ಟ ಅಗಲ, ಒಂದು ಸುಮಾರು ಒಂದು 5 ಅಡಿ ಅಗಲ ಇರುತ್ತೆ. ಆ ಕಡೆ ಎಲ್ಲ ಬರೀ ಗಿಡಗಳು, ಅದು ಇವು ಮುಳ್ಳು ಗಿಡ ಅದೆಲ್ಲ ಇರ್ತವೆ. ನಾವು ಆ ಕಡೆ ಸೈಡ್ಗೂ ಹೋಗಂಗಾಗಲ್ಲ, ಆ ಪಾದಲ್ಲೇ ಹೋಗ್ಬೇಕು, ಅದೇ ದಾರಿಲೇ ಹೋಗ್ಬೇಕು. ಎಷ್ಟು ಕಷ್ಟ ಇದೆ. ನಾವಾದರೂ ಎತ್ಕೊಂಡು ಹೋಗ್ಬಿಡ್ತೀವಿ, ಹೆಂಗೋ ಅವ್ನು ಹಿಂಗೆ ಹಿಡ್ಕೊಂಡು ಹೋಗ್ಬೇಕಲ್ಲ, ಅದು ಹೆಗಲ ಮೇಲೆ ಇಟ್ಕೊಂಡು ಅಷ್ಟು ದೊಡ್ಡ ಲೈಟ್ ವೆಯ್ಟ್ನ. ಇಲ್ಲಿಂದ ತಿರ್ಗಿ ನೋವು ಬಂದರೆ ಈ ಕಡೆ ತಿರ್ಗಿಸ್ಕೋಬೇಕು. ಯಪ್ಪ, ಅದನ್ನ ಇಟ್ಕೊಂಡು ನಡ್ಕೊಂಡು ಅಷ್ಟು ದೂರ. ಟೆಕ್ನಿಷಿಯನ್ಸ್ನ ಯಾವತ್ತೂ ಗೌರವಿಸ್ಬೇಕು. ಹೌದು ಸರ್, ಹೌದು. ಅದನ್ನ ನಾನು ಎಲ್ಲೋದ್ರೂ ನಾನು ಹೆಮ್ಮೆಯಿಂದ ಹೇಳ್ಕತ್ತೀನಿ, ನಾನೊಬ್ಬ ಟೆಕ್ನಿಷಿಯನ್ ಅಂತ. ಹೌದು ಹೌದು. ಎಲ್ಲೋದ್ರೂ ಹೇಳ್ಕತ್ತೀನಿ. ಮೊನ್ನೆ ಅದೇನೇ ನಮ್ಮ ಸೆಟ್ಟಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ನಮ್ಮ ಹುಡುಗ ಶರತ್ ಅಂತ, ಅವ್ನು ಸೌಂಡ್ ಮಾಡ್ತಾ ಇದ್ದಿಲ್ಲ. ನಾನು ಸೌಂಡ್ ಇಂಜಿನಿಯರ್ ಕಡೆ ಒಂದು ಕಾಲದಲ್ಲಿ ಇದ್ದೆ.
ಹೌದಾ ಸರ್ ಅಂತಾರೆ. ಅವ್ರಿಗೊಂಥರ ಖುಷಿ, ಹೌದು. ಎಂಥ ಇದರಿಂದ ಬಂದಿದ್ದಾರೆ ಇವರು ಅಂತ. ನಾವು ಮಾಡ್ತಿದೀವಲ್ಲ ಅದನ್ನ. ನಾವಿವಾಗ ಮಾಡ್ತಾ ಇದೀವಲ್ಲ. ಹೌದು ಹೌದು ಹೌದು. ಅವಾಗ ನೀನೇನೋ ಬರೀ ಇದು ಒಂದಿದೆ, ಒಂದು ಮೈಕ್ ಇಟ್ಕೊಂಡಿದ್ದೆ, ನಾನು 2 ಮೈಕ್ ಕಣೋ, ಈಗ ಬರೀ ಬಟನ್ಗೆ ಇಲ್ಲಿಗೆ ಹಾಕ್ಬಿಟ್ಬಿಡ್ತೀಯ ಮೈಕು, ಹಂಗಲ್ಲ. ನಾನು ಬೂಮ್ ರಾಡ್ ಇಟ್ಕೊಂಡು ಹಿಂಗೆ ನಿಂತ್ಕೊತಿದ್ವಿ ಅವಾಗ. ಬೂಮ್ ರಾಡು ಹೌದು ಹೌದು. ಹಿಂಗೆ ಈ ಕೈ ನೋವು ಬಂದ್ಬಿಡೋದು, ಇಲ್ಲಿಗೆ ರಾಡ್ ಹಿಂಗೆ ಇರ್ತದೆ, ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೋಬೇಕು, ಹಿಂಗೆ ಇಟ್ಕೊಂಡು ನಿಂತ್ಕೋಬೇಕು. ಅಳ್ಳಾಡಂಗಿಲ್ಲ, ಗಡ ಸೌಂಡ್ ಬರುತ್ತೆ, ಅಳ್ಳಾಡಬಾರ್ದು ಕೈ. ಶೇಕ್ ಆದರೆ ಅದು ಅಷ್ಟು ಮೈಕ್ ಅಷ್ಟು ಸೂಕ್ಷ್ಮ, ಅದು ಮೈಕು ಎಷ್ಟೋ ಡಿಸ್ಟೆನ್ಸ್ವರೆಗೂ ಅದು ಕ್ಯಾಚ್ ಮಾಡುತ್ತೆ. ಕೈಗೆ ಅಲ್ಲಾಡಿದ್ರೆ ಕಟ್ ಸೌಂಡ್ ಬರುತ್ತೆ, ಅದು ಅಲ್ಲಾಡಬಾರ್ದು. ಸರ್ ಹೆಂಗೆ ಸರ್ ಮತ್ತೆ ಇಟ್ಕೊಳ್ಳೋದು ಕೈ? ಏನು ಮಾಡೋಕ್ಕಲ್ಲ, ಅದೇ ಟೆಕ್ನಿಷಿಯನ್ನು ಏನು ಮಾಡೋಕ್ಕಾಗ್ತೀರಾ? ಟೆಕ್ನಿಷಿಯನ್ಗೆ ಫಸ್ಟ್ ಸಿಗೋದಿಲ್ಲ ನೋವು, ಬೇರೆ ಯಾರಿಗೂ ಸಿಗಲ್ಲ. ಟೆಕ್ನಿಷಿಯನ್ಸೇ ಫಸ್ಟು ಬಲಿ ಕೊಡೋದು ಮೇನ್ಗೆ. ಬಟ್ ಆ ಶ್ರಮ ಇದೆಲ್ಲ, ಆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಹೌದು ಹೌದು ಹೌದು. ಅದು 100% ಸತ್ಯ. ಸ್ಕ್ರೀನಲ್ಲಿ ಬಂದು ನೋಡಿದಾಗ ಏನು ಚೆನ್ನಾಗಿದೆ, ಏನು ಚೆನ್ನಾಗಿದೆ. ಅಬ್ಬ ಎಲ್ರಿಗೂ ಸೇರುತ್ತಾರೆ. ನಾನು ವರ್ಕ್ ಮಾಡಿದ್ದೀನಿ, ಎಲ್ರಿಗೂ ಸಿಗುತ್ತೆ ಆ ಕ್ರೆಡಿಟ್. ಒಬ್ಬನಿಗೆ ಅಂತಾರೆ, ಎಲ್ರಿಗೂ ಸಿಗುತ್ತೆ, ಇಡೀ ಟೀಮಿಗೆ ಸಿಗುತ್ತೆ. ಹೌದು ಹೌದು. ಸರ್ ನೀವು ಟೆಕ್ನಿಷಿಯನ್ ಆಗಿ ಕೂಡ ಇಂಡಸ್ಟ್ರಿಯನ್ನು ನೋಡಿದ್ದೀರಾ, ಆರ್ಟಿಸ್ಟ್ ಆಗಿ ಕೂಡ ಇಂಡಸ್ಟ್ರಿಯನ್ನು ನೋಡಿದ್ದೀರಾ. ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿ ಹೆಂಗಿದೆ, ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿ ಹೇಗಿದೆ? ಎರಡು ಒಂದೇನೆ. ಹೌದು, ಬಟ್ ಕೆಲಸ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಟೆಕ್ನಿಷಿಯನ್ ಆಗಿ ಈ ಥರ ಶ್ರಮ, ಆರ್ಟಿಸ್ಟ್ ಆಗಿ ಇನ್ನೊಂಥರ ಶ್ರಮ. ಹೌದು. ಡೈಲಾಗ್ಗಳು ಪೇಜ್ ಕೊಟ್ಟಾಗ ನಡ್ಗೋಗ್ಬಿಟ್ಟಿರ್ತದೆ ಕೈ. ಹೌದು. ಅದು ಎಲ್ಲ ವರ್ಕ್ ಮಾಡಬೇಕು, ಮೆಂಟಲಿ ಫಿಸಿಕಲಿ ಎಲ್ಲದರಲ್ಲೂ ಶ್ರಮ ಪಡಬೇಕು. ಇದ್ರ ಬರೀ ದೇಹಕ್ಕೆ ದನಿ ಅಂದರೆ ಅದು ಎಲ್ಲಾದ್ರೂ. ಹೌದು. ನಿನ್ನ ತಲೆನೂ ಉಪಯೋಗಿಸ್ಬೇಕು, ಎಕ್ಸ್ಪ್ರೆಷನ್ನು ಕೊಡಬೇಕು. ಹೌದು, ಏನೇ ಮೂಡಿದ್ರು, ಬೇಜಾರಾಗಿದ್ರು ಇಲ್ಲಿ ಖುಷಿ ಬರಬೇಕು. ಹ್ಯಾವ್ ಟು ಕಮ್ ಟು ದಟ್ ಸೀನ್. ನಾವು ಒಂದು ಸೀನ್ ಹೇಳ್ತಾರೆ, ಆ ಸೀನ್ಗೆ ನೀವು ಅದಕ್ಕೆ ಮೂಡಿಗೆ ತಕ್ಕನಂಗೆ ನೀವು ಹೊಂದ್ಕೋಬೇಕು. ಇಲ್ಲಿ ಹಂಗಲ್ವಲ್ಲ, ನೀವು ಬರೀ ಬೇರೆ ಥರ ಇರ್ತೀರಿ ಟೆಕ್ನಿಷಿಯನ್ ಆಗಿ. ಬಟ್ ಇಲ್ಲಿ ಆ ಒಂದು ಸನ್ನಿವೇಶ ಬಂದಾಗ ಹಂಗೆ ಮಾಡಬೇಕು. ಇಲ್ಲ ಸರ್ ನಗ್ತಾ ಸರ್ ಹಾಗೆ ಅಳ್ಬೇಕು ಸರ್ ಅಂತ ಇಮಿಡಿಯೇಟ್ ನಗುವಿಂದ ಚೇಂಜ್ ಆಗಬೇಕು ಅವ್ನು ಅಳಕ್ಕೆ. ಆ ಸ್ವಿಚ್ಗಳೆಲ್ಲ ತುಂಬ ಕಷ್ಟ. ಹೌದು, ಕಷ್ಟನೇ. ಹೌದು ಹೌದು ಹೌದು. ಆರ್ಟಿಸ್ಟ್ಗೂ ಕಷ್ಟ ಇದೆ, ಟೆಕ್ನಿಷಿಯನ್ಗೂ ಕಷ್ಟ ಇದೆ, ಪ್ರೊಡಕ್ಷನ್ ಹುಡುಗರಿಗೂ ಕಷ್ಟ ಇದೆ, ಒಬ್ಬ ಪ್ರೊಡ್ಯೂಸರ್ಗೂ ಕಷ್ಟ ಇದೆ, ದುಡ್ಡು ಹೊಂಚೆ ಹಾಕ್ಬೇಕು, ಎಲ್ರಿಗೂ ಕಷ್ಟ. ಯಾರು ಸುಮ್ಮನೆ ಮಾಡೋಕ್ಕಾಗಲ್ಲಮ್ಮ. ಹೌದು ಸರ್, ಹೌದು. ಎಲ್ಲ ಒಂದು ಎಲ್ಲ ಕೈ ಕೂಡಿಸ್ತಾರೇ ಅದಕ್ಕೊಂದು ಬೆಲೆ. ಎಲ್ಲ ಟೀಮ್ ವರ್ಕ್ ಅಂತಾರೆ ಅಷ್ಟೇ. ಹೌದು ಹೌದು ಹೌದು. ಎಲ್ಲ ಜೊತೆಲಿ ಸೇರಿ ಮಾಡಿದ್ರೆ ಟೀಮ್ ವರ್ಕ್. ಹೌದು. ಓಕೆ ಸರ್, ಇಷ್ಟು ನೀವೇನು ಸೌಂಡ್ ಇಂಜಿನಿಯರ್ ಆಗಿ ಏನೇನು ವರ್ಕ್ ಮಾಡಿದ್ರಲ್ಲ, ನೀವು ತುಂಬ ಇಷ್ಟಪಟ್ಟಿದ್ದು ಸಿನಿಮಾ ಯಾವುದು? ಅದೇ ಅನುರಾಗ ಅರಳಿತು. ಅದು ಬಿಟ್ಟರೆ ಶಂಕರಣ್ಣ ಪಿಕ್ಚರ್ ಒಂದು ಮುತ್ತಿನ ಎರಡೇ ನನಗೆ ಫೇವ್ರೆಟ್. ಎನಿ ಟೈಮ್ ಫೇವ್ರೆಟ್. ಯಾವಾಗ ಕೇಳಿದ್ರೆ ಅದನ್ನ ಹೇಳ್ತೀನಿ. ಓಕೆ. 2 ಪಿಕ್ಚರ್ ನಂಗೆ ತುಂಬ ಇಷ್ಟ ಆಗಿದ್ದು. ಒಂದು ಮುತ್ತಿನ ಕಥೆಯಲ್ಲಿ ಬೇರೆ ಕಡೆಯಿಂದ ಕ್ಯಾಮ್ರಾ ಎಲ್ಲ ತರಿಸಿ ಅವರೆಲ್ಲ ವರ್ಕ್ ಮಾಡಿರೋದು ಆ್ಯಕ್ಚುಲಿ. ಅದರಲ್ಲಿ ಪೂರ್ಣಿಮಾ ಔಡೋರ್ ಯೂನಿಟೇ ಬಂದಿತ್ತು ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಆ ಟೈಪ್ ಆಫ್ ಕ್ಯಾಮ್ರಾ ಸಿಗ್ಲಿಲ್ಲ ಆಗ. ಶಂಕರಣ್ಣ ಅವ್ರು ತರಿಸಿ ಇಲ್ಲೇ ಮಾಡಬೇಕು ಅಂತ ಇದು ಮಾಡಿದ್ರಂತೆ. ಆಮೇಲೆ ಆಗಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲೂ ಹೋಗಿ ಕೆಲವು ಅಂಡರ್ ವಾಟರ್ ಶಾರ್ಟ್ಸ್ ಅಲ್ಲೇ ಮಾಡ್ಕೊಂಡ್ರು. ಅವಾಗ ಅಪ್ಪಾಜಿ ಯೋಗ ಮಾಡ್ತಿದ್ರು. ಹೌದು ಹೌದು ಹೌದು. ಅದರಿಂದ ಅವರು ಅಷ್ಟು ಬ್ರೀತಿ ಹಿಡಿದು ಅಂಡರ್ ವಾಟರ್ಲಿ ಅವರೇ ಸ್ವತಃ ಹೋಗಿ, ಅಯ್ಯೋ ಎಂಥ ಸಾಹಸಿ ಅವರು. ಅಯ್ಯೋ ಯಪ್ಪ, ಅಂಡರ್ ವಾಟರ್ಲಿ ನಾವು ಒಂದು 5 ಅಡಿ ಹೋದಾಗಲೇ ಹೋಗ್ತೀವಿ. ಅವರು ಅಂಡರ್ ದ ವಾಟರ್ ಅಂದರೆ ಒಂದು 10 ಅಡಿ 12 ಅಡಿ ಒಳಗಿರ್ತಾರೆ. ಹೌದು, ಉಸಿರು ಕಟ್ಟಿ ಅಲ್ಲಿ ಅದ್ರ ಜೊತೆಗೆ ಆಕ್ಟ್ ಬೇರೆ ಮಾಡ್ಬೇಕಲ್ಲ. ಒಳಗಡೆ ಒಂದು ಫೈಟ್ ಇದೆ ಅಂಡರ್ ವಾಟರ್ಲ್ಲೇ. ಯಾರೋ ಬಂದು ಇದು ಮಾಡ್ತಾರೆ, ಅದನ್ನ ಕಿತ್ಕೊಳ್ಳೋದು, ಇದು ಮಾಡೋದು, ಸ್ಟ್ರಗಲ್ ಇದೆ. ಸರ್, ನಮಗೆ ಶಂಕರ್ ನಾಗ್ ಅವರು ಆ್ಯಸ್ ಎ ಆರ್ಟಿಸ್ಟ್ ಆಗಿ ಎಲ್ರಿಗೂ ಗೊತ್ತು, ಅದರಲ್ಲಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನೀವು ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಅವ್ರು ಹೇಗೆ? ಅಯ್ಯಪ್ಪ, ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವ್ರು ಮಾಸ್ಟರ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಎಲ್ಲ ಅರಿತವಂತ, ಎಲ್ಲ ಗೊತ್ತಿರುವಂಥ ಒಂದು ಮಹಾನ್ ಶಕ್ತಿ, ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ನಾವು ಒಂದು ನೈಟ್ ಶೂಟಿಂಗ್ ಮಾಡ್ತಾಯಿದ್ವಿ, ಒಂದು ಸಾಂಗು. ಅದರಲ್ಲಿ ರಮೇಶ್ ಭಟ್ ಅವ್ರ ಸಾಹೇಬರು ಎಲ್ಲ ಇದ್ದರು. ಅದರಲ್ಲಿ ನಾವೆಲ್ಲ ಆಲ್ಮೋಸ್ಟ್ 1 o'clock ಆಗೋಗಿತ್ತು. ಆಗ ಶಾರ್ಟ್ ಇನ್ನು ಮಾಡ್ತಾನೇ ಇದ್ರು. ನೋಡಿದ್ರೆ ಹಿಂದೆ ಬೆಳಕಾಗ್ತಾ ಇದೆ. ಅವರು ಆರಾಮಾಗಿ ವೆರಿ ಆ್ಯಕ್ಟಿವ್ ಆಗಿ ಹಿಂಗೆ ಬರಬೇಕು, ಹಂಗೆ ಬರಬೇಕು, ಹಿಂಗೆ ಮಾಡಬೇಕು. ಸೆಕೆಂಡ್ ಡೇ ಅವತ್ತು ಮುಗೀತು. 3:30 ಏನೋ ಪ್ಯಾಕಪ್ ಆಯಿತು. ಬೆಳಗಿನ ಜಾವ ಹೊರಟೋದ್ರೆಲ್ಲ ಆಯಿತು. ಸರಿ, ನಾವು ಮಲ್ಕೊಂಬಿಟ್ಟು ಬಾಲೋ ಬೆಳಗ್ಗೆ 7 o'clock ಕಾಶಿಟ್ಮಾ. ಸರ್ ಸೀರಿಯಸ್ ಸರ್? ಹೌದಪ್ಪ, 7 o'clock ಬಂದುಬಿಡಪ್ಪ.
3:30 ಮಲಗಿರೋದು. ಅದು ಸರ್ ಈಗ ಇಲ್ಲೇ ಎಲ್ಲರೂ ಮಲ್ಕೊಂಬಿಡೋದು ಸರ್. ಡೋಂಟ್ ಜಾಕ್ ಮ್ಯಾನ್ ಅನ್ನೋದು. ಹೋಗಿ ಮನೆ ರೂಮ್ಗೆ ಹೋಗ್ಬಾ ಅದು. ನಾವು ಅಲ್ಲಿಂದ ಮಲ್ಪೆ ಬೀಚಿಂದ ಬಂದು ತಿರ್ಗಾ ಉಡುಪಿಯಲ್ಲಿ ಲಾರ್ಜ್ ಮಾಡಿದ್ರು, ಮಲಗಿ ತಿರ್ಗಾ ಆಲ್ಮೋಸ್ಟ್ 4:30 ವಿ ರೀಚ್ಡ್ ಲಾಡ್ಜು. ಮಲಗಿ ಒಂದು 1.5 hour ಏನೋ ಮಲಗಿದ್ದೀನಿ ಕಾಣುತ್ತೆ. ತಿರ್ಗಾ 6:30 ಎದ್ವಿ, ಎಲ್ಲ ರೆಡಿಯಾಗಿ 7 o'clock ಸ್ಪಾಟಲ್ಲಿದ್ವಿ. ಬಂದರು ಅಲ್ಲ, ರೆಡಿ ವಿಲ್ ಸ್ಟಾರ್ಟ್ ನಾನು ಅಪ್ಪಾಜಿಗೆ ಅವ್ರಿಗೆ ಲೇಟಾಗಿ ಹೇಳಿದ್ದಾರೆ ಅಂದರು. ಸರಿ ಅಂದರು. ಫಸ್ಟ್ ಶಾರ್ಟಲ್ಲಿ ಬೆರಗ್ಗೆ ಅವ್ರಿಗೆ ಸನ್ರೈಸ್ದು ಒಂದು ಶಾರ್ಟ್ ತೆಗಿಬೇಕಾಯ್ತು. ಬೆಳಗಿಂದ ಸೀಶೋರಿಂದ ಅದು ಸಣ್ಣ ಕರೆಕ್ಟಾಗಿ ಅದು ಆವಾಗ ಇದ್ರ ಟೈಮು, ಕೋಲ್ಡ್ ಟೈಮ್, ಅಲ್ಲಿ ಸ್ವಲ್ಪ ಲೇಟಾಗಿ ರೈಸ್ ವಿಂಟರ್ ಟೈಮಲ್ಲಿ ರೈಸ್ ಆಗ್ತಾರೆ. ಫಸ್ಟ್ ಶಾರ್ಟ್ ಇಟ್ಬಿಟ್ಟಿದ್ದಾರೆ. ಫಸ್ಟ್ ಶಾರ್ಟ್ ತೆಗಿತಾ ಇದ್ದಾರೆ. ಆಯ್ತು, ಎಲ್ಲ ಮುಗೀತು. ಅಪ್ಪಾಜಿ ಬಂದರು. ಹಿಂಗೆ ಆಯಿತು. ತಿರ್ಗಿ ನೆಕ್ಸ್ಟ್ ಡೇನು 3 o'clock ಆಯಿತು. 2 ದಿವಸ ಆಯಿತು. ಅಮ್ಮ ಬಂದರು, ಪಾರ್ವತಮ್ಮವರು. ಲವ್ ಶಂಕರ, ನಿನ್ನ ವಯಸ್ಸೇನು, ಅವ್ರ ವಯಸ್ಸೇನು, ನೀನಿನ್ನೂ ಯಂಗ್ ಫೆಲೋ, ಅವ್ರಿಗಿನ್ನೂ ವಯಸ್ಸಾಗಿದೆ ಕಣೋ, ಏನು ಹಗಲು ರಾತ್ರಿ ಶೂಟಿಂಗ್ ಮಾಡ್ತಿದ್ಯಾ? ಅಮ್ಮ ಅಮ್ಮ ಅದೆಲ್ಲ ಇದೆ, ಏನು ನಾಳೆನೇ ಪಿಕ್ಚರ್ ರಿಲೀಸನೋ, ನಾಳೆನೇ ಪಿಕ್ಚರ್ ರಿಲೀಸಾ? ಯಪ್ಪ ಅವ್ರು ಹೇಳಿದ ಮಾತಿಗೆ ಆಮೇಲೆ 11:30 12 ಗಂಟೆ ಫಿನಿಷ್ ಮಾಡೋದು, ನೈಟ್ ಶೂಟಿಂಗ್ ಎಲ್ಲ ಮುಗಿಸ್ ಕಳಿಸ್ಬಿಡೋರು. ಅಂದರೆ ಏನಾಗುತ್ತೆ ಅಂದರೆ ಆ ಡೆಡಿಕೇಶನ್. ಹೌದು ಹೌದು ಹೌದು. ಆಮೇಲೆ ಯಾವುದೋ ಒಂದು ಶಾರ್ಟಲ್ಲಿ ಒಂದು ಆರ್ಟಿಸ್ಟ್, ಕೋ ಆರ್ಟಿಸ್ಟ್ಗೆ ಯಾರಿಗೋ ಒಂದು ಡ್ರೆಸ್ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಕಂಟಿನ್ಯೂಟಿ ಇಲ್ಲ. ಎಂಥ ಬ್ರಿಲಿಯಂಟ್ ಅಂದರೆ ಆ ಡ್ರೆಸ್ ನೋಡ್ಬಿಟ್ಟಿದ್ದಾರೆ, ಅದನ್ನ ಅದೇ ಥರ ಬೇಕು. ಅವರಂದರು ವಾಟ್ ದಿಸ್ ಕಾಸ್ಟ್ಯೂಮ್ ಇಸ್ ನಾಟ್ ದೇರ್, ಇಟ್ ಇಸ್ ಲಿಟಲ್ ಬಿಟ್ ಚೇಂಜ್ಡ್, ಐ ಡೋಂಟ್ ಲೈಕ್ ದಿಸ್ ಅಂದರು. ಶಂಕರ ಇದೇ ಕಣ, ನೋ ಆರ್ ಯು ಶ್ಯೂರ್ ಅಂದರು. ಹೇಳ್ದು ಹಿಂಗೆ ಇತ್ತು ಬಣ್ಣ, ಹಿಂಗೆ ಇತ್ತು, ಇದೇ ಥರ ಇತ್ತು ಅಂದರು. ಅಮ್ಮ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಏನಪ್ಪ ಇದು, ಪರ್ಫೆಕ್ಟ್, ಅಷ್ಟು ಬ್ರಿಲಿಯಂಟ್ ಅವರು. ವರ್ಕ್ ಇಸ್ ವರ್ಷಿಪ್ ಅಂತ ಅವರು. ಯಪ್ಪ ಪಿಕ್ಚರೇ ದೇವರು ಅವ್ರಿಗೆ. ನಾನೊಂದು ಅವ್ರ ಪಿಕ್ಚರ್ ಆಕ್ಸಿಡೆಂಟ್ ಪಿಕ್ಚರ್ ನೋಡಿದ್ದೆ. ಆ ಡೆಡಿಕೇಶನ್, ಆ ಪಿಕ್ಚರ್ ಏನಿಲ್ಲ, ಸ್ಮಾಲ್ ಬಜೆಟ್ ಪಿಕ್ಚರ್ ಎಷ್ಟು ನೀಟಾಗಿ ತಗೊಂಡೋಗಿದ್ದಾರೆ ಅಂದರೆ ಅದು ಔಟ್ಸ್ಟ್ಯಾಂಡಿಂಗ್. ಅವತ್ತು ನಾನು ಅಂದ್ಬಿಟ್ಟೆ, ಅಯ್ಯೋ ಮಹಾನ್ ಗುರು ಅವರು ಫಿಲಿಮ್ ಇಂಡಸ್ಟ್ರಿಗೆ. ಸಚ್ ಎ ವಂಡರ್ಫುಲ್ ಪರ್ಸನ್. ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ ಅಮ್ಮ ಹಂಗೆ ಹೇಳ್ದಾಗ. ಏನೋ ನೈಟಲ್ಲಿ ಶೂಟ್, ಅವ್ರಿಗೆ ಯಾವ ವಯಸ್ಸು ನೀವು ವಯಸ್ಸು ಏನೋ ಬೇಜಾರು ಮಾಡ್ಕೊಂಡು ನನಗೆ ತಾನೆ ಹೇಳಿ. ಹೌದಮ್ಮ, ಎಸ್ ಓಕೆ, ನಾಳಿಂದ ಬೇಗ ಮಾಡ್ಬಿಡೋಣ ಬಿಡಿ ಅಂದ್ಬಿಟ್ಟು ನನಗೆ ತಾನೆ. ಅಷ್ಟು ಡೌನ್ ಟು ಅರ್ತ್ ಆ ಮನುಷ್ಯ. ಒಂದು ಚೂರು ಹಮ್ಮಿಲ್ಲ, ಏನಿಲ್ಲ. ಅವ್ರಿಗೊಂದು ಫ್ಲಾಸ್ಕಲ್ಲಿ ಟೀ ಇರಬೇಕು, ಪ್ಯಾಕೆಟ್ ಸಿಗರೇಟ್ ಇರಬೇಕು. ಎಷ್ಟೊತ್ತು ಕರೀರಿ, ಬೆಳಗಿನ ಜಾವವರೆಗೂ ಶೂಟಿಂಗ್ ಮಾಡ್ತಾರೆ. ಶೂಟಿಂಗ್ ಸ್ಪಾಟಲ್ಲೆಲ್ಲ ಹೇಗಿರ್ತಿದ್ರು ಸರ್? ಸ್ಟ್ರಿಕ್ಟ್, ವೆರಿ ಜಾಲಿ. ಹೌದಾ? ವೆರಿ ಜಾಲಿ. ಶಾರ್ಟ್ ಬಂತು ಅಂತ ಸೀರಿಯಸ್ ಆಗ್ಬಿಡೋರು, ಇಲ್ಲಾಂದ್ರೆ ಕ್ಯಾಶುವಲ್ ಆಗಿರೋರು. ಒಂದು ಚಡ್ಡಿ, ಒಂದು ಬನೀನು ಅಷ್ಟೇ, ಕ್ಯಾಶುವಲ್ಲು. ಅವ್ರು ಯಾವತ್ತೂ ಅಹಂ ತೋರಿಸಿಲ್ಲ, ವೈಭವ ಹಿಂಗೆ ಇರಬೇಕು, ಹಿಂಗೆ ಮೆರಿಬೇಕು ಅನ್ನೋದು ಯಾವತ್ತೂ ಅವ್ರ ಮನಸ್ಸಲ್ಲಿಲ್ಲ. ವೆರಿ ಸಿಂಪಲ್ ಮ್ಯಾನ್, ವೆರಿ ಸಿಂಪಲ್. ಒಂದು ಮೆಟಡರ್ ಇದು ಮಾಡಿದ್ರು ವ್ಯಾನು, ಆ ವ್ಯಾನ್ ಒಳಗೇನೆ ಬೆಡ್ ಗಿಡ್ಡೆಲ್ಲ ಇತ್ತು. ನಾನು ಹಂಗೂ ಕೇಳ್ಬಿಟ್ಟೆ ಸಾರಿಗೆ, ಸಾರ್ ನೀವು ಯಾವಾಗ ಊಟ ಮಾಡ್ತೀರಾ, ಯಾವಾಗ ಮಲಗ್ತೀರಾ ಸರ್? ಅವಾಗೆಲ್ಲ ಕ್ಯಾರವನ್ ಇರಲಿಲ್ವಲ್ಲ? ಕ್ಯಾರವನ್ ಇರಲಿಲ್ಲ ಆಗ, ಕ್ಯಾರವನ್ ಇಲ್ಲ. ಅವ್ರಿಗೆ ಟೀ ಸಿಗರೇಟ್, ಅಯ್ಯಪ್ಪ ಅದು ಹೆಂಗಿರ್ತಿದ್ರು. ಅದೇ ಆ್ಯಕ್ಟಿವ್, ಅದೇ ಎನರ್ಜಿ. ನನಗೆ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು, ಬಾಲು ಮಲ್ಗದಿದ್ದೇ ಇದೆ ಕಣೋ, ವಿಲ್ ಸ್ಲೀಪ್, ನೋಟ್ ಡೌನ್, ಒನ್ ಡೇ ವಿಲ್ ಸ್ಲೀಪ್. ಹೌದು, ಮಲ್ಗಕ್ಕೆ ಮುಂಚೆ ಏನಾದ್ರು ಒಂದು ಸಾಧನೆ ಮಾಡೋಣ ಕಣೋ. ಸರ್ ಸರಿ ಸರ್ ಅಷ್ಟೇ. ಹೌದು ಹೌದು. ಇಷ್ಟೊಂದು ಎಫರ್ಟ್ ಹಾಕಿ, ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟು ಎಫರ್ಟ್ ಹಾಕಿ ಒಂದು ಮುತ್ತಿನ ಕತೆ ಸಿನಿಮಾ ಆಗುತ್ತೆ. ಬಟ್ ಅದನ್ನು ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂದರೆ ಇವ್ರ ಎಕ್ಸ್ಪೆಕ್ಟೇಷನ್ ಇರೋ ಅಷ್ಟು ಜನಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವಾಗ ಹೇಗಾಗಿರ್ಬೋದು? ತುಂಬ ನೊಂದ್ಕೊಂಬಿಟ್ರು. ಹೌದು, ತುಂಬ ನೊಂದು. ಅವ್ರೇನಂದ್ರೆ ನನ್ನ ಕಲ್ಪನೆ ಏನಿತ್ತು ಅದನ್ನು ಮಾಡಿದ್ದೀನಿ, ಜನ ತಗೊಳ್ಳಿಲ್ಲ. ನನ್ನ ಮನಸ್ಸಲ್ಲಿ ಏನಿತ್ತು ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತಿತ್ತು, ಹೌದು, ಜನ ತಗೊಳ್ಳಿಲ್ಲ. ಅದೆಷ್ಟು ಬೇಜಾರಾಗುತ್ತಲ್ಲ ಸರ್ ಆಕ್ಚುಲಿ. ಭಾಳ ಬೇಜಾರು. ಅಷ್ಟೆಲ್ಲ ಬೇರೆ ದೇಶದಿಂದ ಕ್ಯಾಮ್ರಾ ಎಲ್ಲ ತರಿಸಿ, ಆಕ್ಟೋಪಸ್ ಎಲ್ಲ ಆರ್ಡರ್ ಮಾಡಿ ತರಿಸಿದಂತಲ್ಲ ಅವ್ರು. ಅದಕ್ಕೆ ಅದಲ್ಲದೆ ಅವ್ರಿಗೆ ಶಂಕರ್ನಾಗದು ಸಂಕೇತ್ ಸ್ಟುಡಿಯೋಸ್ ಕ್ಲೋಸ್ ಆಗ್ಬಿಡ್ತಲ್ಲ, ಅದೇನೋ ಪ್ರಾಬ್ಲಮ್ ಆಗಿ ಕ್ಲೋಸ್ ಮಾಡಿಬಿಟ್ರು. ಅದು ಅವ್ರು ತುಂಬ ತುಂಬ ವೆಕ್ಸ್ ಆಗ್ಬಿಟ್ರು ಲೈಫಲ್ಲಿ ಅಂತ. ಅಷ್ಟು ಆಗಿನ ಟೈಮಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದದು. ಹೌದು ಹೌದು ಹೌದು. ಅದೆಲ್ಲಿಂದೋ ಮಿಷಿನೆಲ್ಲ ಸೌಂಡ್ ಇದನ್ನೆಲ್ಲ ತರಿಸಿ ಏನೇನೋ ಮಾಡಿ ನಾನು ವರ್ಕ್ ಮಾಡಿದ್ದೀನಿ ಒಳಗಡೆ, ವೈರಿಂಗ್ ಎಲ್ಲ ಮಾಡಿದ್ದೀನಿ ಅವ್ರ ಸ್ಟುಡಿಯೋದಲ್ಲಿ. ಓಕೆ. ನನ್ನ ಕಂಡ್ರೆ ಅಷ್ಟೇ ಪ್ರೀತಿ.
ಕೆಳಗೆ ಬರ್ತಾ ಇದ್ದೀನಿ ಒಂದು ದಿವಸ ಸಂಕೇಶ್ ಸ್ಟುಡಿಯೋದಿಂದ ಅವರು ವ್ಯಾನ್ ಲೇ ಬಾಲು ಹಾಯ್ ಕಮ್ ಮ್ಯಾನ್ ಹಾವ್ ಎ ಬೀರ್ ಅನ್ನೋರು. ಸಾರ್ ಮಾಡಿ ಸರ್ ಒಂಥರ ಕ್ಯಾಶುವಲ್, ಒಂದು ಟಿನ್ನಲ್ಲಿ ಇಟ್ಕೊಂಡು ಅವಾಗಲೇ ಕುಡಿಯೋದು ಬೀರ್ನ, ಕ್ಯಾಶುವಲ್ ಮ್ಯಾನ್. ಸರ್ ನಾವು ಶಂಕರ್ ನಾಗ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಳ್ಳೆ ಟೆಕ್ನಿಷಿಯನ್ ಕೂಡ, ಒಳ್ಳೆ ಆರ್ಟಿಸ್ಟ್ ಕೂಡ. ಅವ್ರು ಇವತ್ತಿದ್ರೆ ಮೇ ಬಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ರೀತಿಗೆ ಹೋಗ್ತಿತ್ತೇನೋ, ಬೇರೆ ಆಯಾಮನೆ ತಗೋತಿತ್ತೇನೋ, ದೊಡ್ಡ ಮಟ್ಟಿಗೆ ಬೆಳೆದಿರೋದು. ಹೌದು. ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಕೊನೆಯ ದಿನಗಳಲ್ಲಿ ನೀವೇನಾದರೂ ಅವ್ರ ಜೊತೆ ಮಾತಾಡಿದ್ರಾ? ಅವರು ಆವಾಗಲೇ ನನಗೆ ಹೇಳಿದರು ಆಗಿನ ಟೈಮಲ್ಲೇ, ಐ ಹ್ಯಾವ್ ಎ ಐಡಿ ಬಾಲು, ಯು ನೋ ದ್ಯಾಟ್ ಅಂದರು. ಸರ್ ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಐಡಿಯಾ ಸರ್. ನಂದು ಎಲ್ಸಿಂದ ಒಂದು ರೋಪ್ ವೇ ಮಾಡ್ಬೇಕು ಕಣೋ, ಚೆನ್ನಾಗಿರುತ್ತೆ ಕಣೋ, ಹೋಗಿ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಹೆಂಗೆ ಹೋಗುತ್ತೆ ಗೊತ್ತಾ ನಿನಗೆ ಅನ್ನೋರು. ಐ ಡೋಂಟ್ ನೋ ಸರ್, ಯು ಆರ್ ಥಿಂಕಿಂಗ್ ಅಬೌಟ್ ಇನ್ನೂ ದೂರ ಆಲೋಚನೆ ನಿಮ್ಮದು, ನಮ್ದು ಏನು ಸರ್ ಈಗಿನ ಕಾಲದಲ್ಲಿ ಇಲ್ಲೆಲ್ಲ ದೂರ ಆಲೋಚನೆ ಜಾಸ್ತಿ ಅಂತ ಹೇಳಿದೆ. ಅವ್ರು ಮೆಟ್ರೋ ಬೇಕೂ ಹೇಳಿದ್ರು, ನೋಡು ಒಂದಲ್ಲ ಒಂದು ದಿವಸ ನಮ್ಮ ಬೆಂಗಳೂರು ಹೆಂಗೆ ಬೆಳೀತೆ ನೋಡು ಬಾಲು, ನಾವು ವಿ ವಿಲ್ ಬಿಕಮ್ ಆ್ಯಸ್ ಎ ಮೆಟ್ರೋಪಾಲಿಟನ್ ಸಿಟಿ ಆಗುತ್ತೆ ಒಂದಲ್ಲ ಒಂದು ದಿವಸ ಅಂತ. ಅವ್ರು ಎಷ್ಟು ಯೋಚನೆಗಳಿತ್ತು ಅಂದರೆ, ನನ್ನ ಹತ್ರಕ್ಕೆ ಏನಕ್ಕೆ ಕೇಳ್ತವ್ರೆ ನನಗೂ ಅರ್ಥ ಆಗ್ತಿಲ್ಲ. ನಾನು ಶೂಟಿಂಗಲ್ಲಿ ಸುಮ್ಮನೆ ಕೂತಿದ್ದಾಗ ಕೈ ಮೇಲೆ ಕೈ ಹಾಕೊಳ್ಳಿ, ಹೆಗಲ ಮೇಲೆ ಕೈ ಹಾಕೊಳ್ಳೋರಿಗೆ. ಅಂದರೆ ಅವ್ರು ನಮಗೆ ತಿಳಿ ಹೇಳ್ತಾಯಿದ್ರು, ನೋಡ ಬಾಲು ಜೀವನ ಹಿಂಗಿರಲ್ಲ, ಮುಂದೆ ಯಾವ್ಯಾವ ಥರ ದೇಶ ಬೆಳೆಯುತ್ತೆ ಅನ್ನೋದನ್ನ. ಅವರು ಅಷ್ಟು ಮುನ್ನಾಲೋಚನೆ ಇತ್ತು ಅವ್ರದ್ದು. ಒಂದ್ಸಲ ಅವ್ರು ಇದ್ದಿದ್ರೆ ಇನ್ನು ಏನೇನು ಮಾಡಿರೋರು ಬೆಂಗಳೂರಲ್ಲಿ. ಎಷ್ಟು ಆಸೆ ಇತ್ತು ಬೆಂಗಳೂರನ್ನ ಯಾವ ಥರ ಬೆಂಗಳೂರು ಸಿಟಿನ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತು ಅವ್ರದ್ದು. ಇದು ನಾನಲ್ಲ, ಅನಂತಾಗ್ ಸಾಹೇಬರು ಒಂದು ದಿವಸ ಯಾವುದೋ ಇದರಲ್ಲಿ ಹೇಳಿದ್ರಪ್ಪ, ಸೇಮ್ ಥಿಂಗ್. ಹೌದು. ಮಿಸ್ ಮಾಡ್ಕೋತೀರಾ ಸರ್ ನೀವು ಅವ್ರನ್ನ? ತುಂಬ ಮಿಸ್ ಮಾಡೋದು. ನನಗಂತೂ ಅಯ್ಯೋ ಅವರು ನೋಡೋಕ್ಕೆ ಹೋಗಲಿಲ್ಲ ನಾವು, ಎದುರ್ಕೊಂಡು ಮುಖಕ್ಕೆಲ್ಲ ಏಟ್ ಬಿದ್ದಿದೆ ಅಂತ ತಕ್ಷಣ, ಸ್ಟಿಚಿಂಗ್ಸ್ ಎಲ್ಲ ಹಾಕಿ ಕೂರಿಸಿದೆ ಅಂತ ತಕ್ಷಣ ಹೇಳಿದ್ರು. ಅದೇ ದೂರದಿಂದ ನೋಡಿ ಬಂದ್ಬಿಟ್ಟೆ. ಇದರಲ್ಲಿ ಇಟ್ಟಿದ್ರು ಫಿಲಿಮ್ ಚೇಂಬರ್ಲಿ, ಅವಾಗ ಫಿಲಿಮ್ ಚೇಂಬರ್ ಇತ್ತು, ಅಲ್ಲಿ ಇಟ್ಟಿದ್ರು. ದೂರದಿಂದ ನೋಡ್ಬಿಟ್ಟು ನಾನು ತಡೆಯೋಕ್ಕಾಗಲಿಲ್ಲ ನೋವು. ನೋಡಿ ಅವ್ರ ಜಾಗದಲ್ಲೇ ಇತ್ತು, ಸಂಕೇತ ಅಲ್ಲೇ ಇತ್ತು, ಅದು ಕೆಳಗಡೆನೇ ಅಲ್ಲಿ ಕರ್ಕೊಂಡೋಗಿ ಬಂತು. 1 hour ಏನೋ ಇಟ್ಟಿದ್ರು, ಏನೋ ಗೊತ್ತಿಲ್ಲ, ಅಲ್ಲಿಂದ ಆಮೇಲೆ ತಗೊಂಡೋದ್ರು. ಅಂದರೆ ಅವ್ರು ಇಲ್ಲ ಅಂತ ನಿಮಗೆ ಗೊತ್ತಾದಾಗ ನೀವು ಎಲ್ಲಿದ್ರಿ ಸರ್? ಶೂಟಲ್ಲಿದ್ರ ಅವಾಗ ನೀವು? ಶೂಟಲ್ಲಿದ್ದೆ. ಆವಾಗ ತಾನೇ ನಾನು ಮುಗಿಸ್ಕೊಂಡು ಬೆಳಿಗ್ಗೆ ಜಾವನೇ ಬೇಗ ಹೋಗಿ ಬೆಳಗ್ಗೆನೇ ನೋಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದೆ. ಅಪರೂಪದ ಮುತ್ತು ಅಂತಲೇ ಹೇಳ್ಬೋದು. ಹೌದು, ಅವರೇ ಮುತ್ತು. ಹೌದು. ಅವ್ರ ಥರ ಯೋಚನೆ ಮಾಡೋರು ಯಾರೂ ಇರಲಿಲ್ಲ, ಅವ್ರ ಥರ ಎಕ್ಸ್ಪೆರಿಮೆಂಟ್ ಮಾಡೋರು ಯಾರೂ ಇರಲಿಲ್ಲ. ಅದಕ್ಕೆ ದೇವರಿಗೆ ಕನಿಕರ ಇಲ್ಲ, ಒಳ್ಳೆಯವ್ರನ್ನ ಬೇಗ ಕರ್ಕೊಂಬರ್ತಾನೆ. ಹೌದು. ಬದುಕಕ್ಕೆ ಬಿಡಲ್ವಂತೆ ದೇವರು, ಬೇಗ ಬಂಟ್ರೆ ಸಾಕು ಅಂತ. ಯಾಕಂದ್ರೆ ಅವ್ರ ದೇವರಾಗ್ಬಿಟ್ರೆ ನಮ್ಮನ್ನು ಬಿಟ್ಬಿಡ್ತಾರಲ್ಲ, ನಮ್ಮನ್ನು ಮರ್ತು ಬಿಡ್ತಾರಲ್ಲ ದೇವರು ಅಂತ. ಅದಕ್ಕೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ, ಆ್ಯಸ್ ಎ ಆರ್ಟಿಸ್ಟ್ ಆಗಿ ಡಿಫ್ರೆನ್ಸ್ ಏನಿರುತ್ತೆ, ಯಾರ್ಯಾರಿಗೆ ಯಾವ್ಯಾವ ಥರ ಚಾಲೆಂಜಸ್ ಇರುತ್ತೆ, ಎಲ್ಲದನ್ನು ತುಂಬ ವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊಂದು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಬಾಲರಾಜು ಸರ್ ಅವರು ಟೆಕ್ನಿಷಿಯನ್ ಆಗಿ ಏನೇನು ವರ್ಕ್ ಮಾಡಿದ್ದಾರೆ, ಹಾಗೆ ಕಲಾವಿದರಾಗಿ ಏನೇನು ವರ್ಕ್ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯೋಗ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.